ಆಗ್ತಿಲ್ಲ. ಆದ್ರೆ ಯಾರೋ ಹತ್ರದವ್ರೆ ಅವ್ರ ಹಿಂದೆ ನಿಂತು ಅವರಿಂದ ಡಿವೋರ್ಸ್ ಕೊಡ್ಸಿದ್ದಾರೆ. ಇದಂತೂ ನಿಜ. ಅದ್ಯಾರು ಅಂತ ನಾನು ಸಾಕ್ಷಿ ಸಮೇತ ಪತ್ತೆ ಹಚ್ತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಎಕ್ಸ್ಕ್ಯೂಸ್ ಮೀ, ಒಳಗ್ ಬರ್ಬೋದಾ? ಅಯ್ಯೋ ಬನ್ನಿ. ನಾನೇ ನಿಮ್ಮ ಹತ್ರ ಬರೋಣ ಅನ್ಕೊಳ್ತಿದ್ದೆ, ಮಣಿ ವಿಷಯ ಮಾತಾಡೋಕೆ. ಅವ್ರು ಈಗ್ಲೇ ಬರೋದಿಲ್ಲ ಬಿಡಿ. ಯಾಕೆ, ಎಲ್ಲೋದ್ಲು? ನಾನೀಗ ಹೆದರ್ಕೊಂಡು ಕಲ್ಪನಾ ಆಂಟಿ ಅವ್ರ ರೂಮಲ್ಲಿ ಇದ್ದಾರೆ. ನಿಮಗ್ ಹೆದರ್ಕೊಂಡ? ಅಫ್ಕೋರ್ಸ್, ನೀವೇ ಹೇಳಿದ್ರಲ್ಲ ಅವ್ರಿಗೆ ಸೈಕಿಯಾಟ್ರಿಸ್ಟ್ ಅಂದ್ರೆ ಭಯ ಅಂತ. ಅವ್ರ ಮನ್ಸಲ್ಲಿರೋದನ್ನೆಲ್ಲ ನಾನು ಆಚೆ ತಂದ್ಬಿಟ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವಾ? ಕಷ್ಟ ಆಗುತ್ತಾ? ಮನ್ಸಲ್ಲಿರೋದೆಲ್ಲ ಹೊರಗಡೆ ಬಂದ್ರೆ ಒಳ್ಳೇದೇ ತಾನೆ, ಬೇಗ ಹುಷಾರಾಗ್ಬೋದಲ್ವಾ? ಅದ್ ನಿಮಗ್ ಗೊತ್ತು, ನನಗ್ ಗೊತ್ತು, ಅವ್ರಿಗೂ ಗೊತ್ತು. ಅದಕ್ಕೆ ಅವರು ಟ್ರೀಟ್ಮೆಂಟಿಗೆ ಕೋಆಪರೇಟ್ ಮಾಡ್ತಿಲ್ಲ. ಎಲ್ ಮಾಡಿದ್ರೆ ಅವ್ರ ಗುಟ್ಟೆಲ್ಲ ಬಯಲಾಗತ್ತೆ ಅನ್ನೋ ಭಯ. ಅಂತ ಗುಟ್ಟೇನಿರ್ಬೋದು ಮೇಡಮ್? ಸಾರಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಯಾವುದೋ ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಅದರಿಂದ ಹೊರಗೆ ಬರೋದಕ್ಕಾಗದೆ ಒದ್ದಾಡ್ತಿದ್ದಾರೆ. ಅದೇನು ಅಂತ ಕಂಡು ಹಿಡಿದು ಅದನ್ನ ಹೊರಗಾಗ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಇದೊಂಥರ ಹುಚ್ಚಿಬಿಡೋವರೆಗೂ ಮದ್ವೆ ಆಗಲ್ಲ, ಮದ್ವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅಂತಾರಲ್ಲ, ಹಾಗಾಯ್ತು. ಬಟ್ ಹೋಪ್ಸ್ ಕಳ್ಕೋಬೇಡಿ, ಅದಕ್ಕೆ ನಾನೊಂದು ಅರೇಂಜ್ಮೆಂಟ್ ಮಾಡಿದ್ದೀನಿ.